ಪ್ರೈಸ್ ಲಾರ್ಡ್. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಾಕ್ಯ ಹೇಳಲ್ಪಟ್ಟಿದೆ. ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹೌದು ಪ್ರಿಯರೇ, ಸಾಮಾನ್ಯವಾಗಿ ನಾವು ಮನುಷ್ಯರ ಹತ್ತಿರ ನಮ್ಮ ಬೇಡಿಕೆಗಳನ್ನ ಇಡುವಂತವರಾಗಿದ್ದೇವೆ. ಲೋಕದಲ್ಲಿ ನೋಡುವಾಗ ಅನೇಕ ಜನರು ಅನೇಕ ಸಮಸ್ಯೆಗಳಿಂದ ಒದ್ದಾಡುತ್ತಿರುವಾಗ ಇದನ್ನ ಯಾರಾದ್ರೂ ನಮಗೆ ನಿವಾರಿಸಬಹುದು, ಈ ಸಮಸ್ಯೆಯಿಂದ ಹೊರಗಡೆ ತರಬಹುದೋ ಎಂಬುದಾಗಿ ಅನೇಕರೊಂದಿಗೆ ಚರ್ಚೆ ಮಾಡ್ತಾರೆ, ಹೇಳಿಕೊಳ್ಳುತ್ತಾರೆ, ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳುತ್ತಾರೆ. ಕೆಲವೊಂದು ಬಾರಿ ಸಿಗಬಹುದು, ಕೆಲವೊಂದು ಬಾರಿ ಸಿಗದೆ ಹೋಗಬಹುದು. ಆದ್ರೆ ಇಲ್ಲಿ ದೇವರು ಯೇಸು ಸ್ವಾಮಿ ನಮಗೆ ಒಂದು ಕಾರ್ಯವನ್ನ ಹೇಳಿಕೊಟ್ಟಿದ್ದಾರೆ. ಏನಂದ್ರೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ನಿಮ್ಮ ಒಂದು ಕೋಣೆಗೆ ಹೋಗಿ ಬಾಗಿಲನ್ನ ಹಾಕಿ ನಿಮ್ಮ ಅಂತರಂಗದಲ್ಲಿರುವಂತಹ ತಂದೆಗೆ, ನಿಮ್ಮಲ್ಲಿ ವಾಸ ಮಾಡುವಂತಹ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಆಗ ಅಂತರಂಗದಲ್ಲಿ ಎಲ್ಲ ನಡೀತಾ ಇದ್ದು ಆ ಎಲ್ಲಾ ಕಾರ್ಯಗಳನ್ನು ತಿಳಿದಂತಹ ದೇವರು ನಿಮಗೆ ಬೇಕಾಗಿರುವಂತಹ ಕಾರ್ಯಗಳ ಕುರಿತಾಗಿ ಫಲವನ್ನು ಕೊಡುವಂತವರಾಗಿರ್ತಾರೆ. ನೀವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಿಗೂ ತಕ್ಕ ಫಲವನ್ನ ಅವರು ನೀಡುವಂತವರಾಗಿರ್ತಾರೆ. ಲೋಕದಲ್ಲಿ ನಾವು ಹೇಳಿಕೊಳ್ಳುವಾಗ ಮುಂದೆ ಒಂದು ಹಿಂದೆ ಒಂದು ಕಾರ್ಯಗಳನ್ನು ನಾವು ಕಾಣ್ತೇವೆ ಅಲ್ವಾ. ಎಷ್ಟೋ ಕಾರ್ಯಗಳಲ್ಲಿ ನಾವು ಸೋತು ಹೋಗಿರಬಹುದು. ಆದ್ರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಅಂತರಂಗವನ್ನ ಬಲ್ಲಾತನು, ನಮ್ಮ ಅಂತರಂಗವನ್ನ ತಿಳಿದಾತನು ನಮಗೆ ಫಲ ಕೊಡ್ತಾನೆ. ದೇವರು ಅಂತರಂಗದಲ್ಲಿ ಇರುವುದನ್ನ ಕಂಡುಕೊಂಡಂತಹ ದೇವರು ನಮಗೆ ಫಲವನ್ನ ಕೊಡುವಂತವರಾಗಿದ್ದಾರೆ. ಅವರು ಎಂದಿಗೂ ಕೂಡ ನಮ್ಮನ್ನ ಜಡ್ಜ್ ಮಾಡೋದಿಲ್ಲ, ಯಾಕಂದ್ರೆ ನಮ್ಮ ಅಂತರಂಗ ಅವರಿಗೆ ತಿಳಿದಿದೆ. ಆದುದರಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಏನನ್ನ ಕೇಳ್ಕೊಳ್ತೀರಲ್ಲ ಅವೆಲ್ಲವನ್ನು ಕೂಡ ನೀವು ಹೊಂದಿಕೊಳ್ತೀರಿ. ದೇವರು ಫಲವನ್ನ ತಕ್ಕ ಸಮಯದಲ್ಲಿ ನಿಮಗೆ ಕೊಡ್ತಾನೆ. ಆ ಒಂದು ಭರವಸೆಯೊಂದಿಗೆ ಈ ದಿನವನ್ನ ನೀವು ಎದುರಿಸಿರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದಂತ ನಮ್ಮ ದೇವರೇ, ಈ ದಿನದಲ್ಲಿಯೂ ಸಹ ಕರ್ತನೆ ನೀವು ಹೇಳಿರುವಂತ ಕರ್ತನೆ ವಾಕ್ಯದ ಕುರಿತಾಗಿ ಸ್ವಾಮಿ ನಿನ್ನ ಜನಗಳಿಗೆ ಕರ್ತನೆ ಅಪ್ಪ, ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರು ಕರ್ತನೆ ಇದುವರೆಗೂ ಮಾಡಿರುವಂತಹ ಎಲ್ಲಾ ಪ್ರಾರ್ಥನೆಗಳು ಕರ್ತನೆ ಪ್ರತಿಯೊಂದೊಂದಕ್ಕೂ ತಕ್ಕ ಹಾಗೆ ಕರ್ತನೆ ಅವರ ಅಂತರಂಗದಲ್ಲಿರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಸ್ವಾಮಿ ಈಡೇರಿಸಿ ಅವರಿಗೆ ತಕ್ಕ ಫಲವನ್ನ ಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ಆಮೆನ್.